ಯಜಮಾನ್ರ ಆಯಸ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ನೀವು? ಗಾಯತ್ರಿಯಿಂದಾನೆ. ಮಗುವಿಂದನಾ? ಇಲ್ಲ ನೈನಿ, ನಮ್ಮಮ್ಮ ಗಾಯತ್ರಿ ದೇವಿಯಿಂದ. ಅಮ್ಮವ್ರನ್ನ ಅತ್ತೆ ಅಂತಾಳಲ್ವಾ ಅಕ್ಕ? ಹೆಸರಿಟ್ ಕರಿಯಲ್ಲ ಅಲ್ವಾ? ಈ ಕರಿಬೋದಲ್ವಾ? ಅದೇನಕ್ಕ? ಅದಕ್ಕೆ ನಿಮ್ಗೆ ಭಯ ಭಕ್ತಿ ಇಲ್ವಾ? ಆ ರೀತಿ ನೀವು ಅಮ್ಮನ್ನ ಹೆಸರಿಟ್ಟು ಕರಿತಿದ್ದೀರಲ್ಲ. ಹೌದಲ್ವಾ? ನಾನು ದೊಡ್ಡತ್ತೆ ಈ ಜನ್ಮದಲ್ಲಿ ಚಿಕ್ಕ ಮಗುವಾಗಿರ್ತಾರಲ್ವಾ, ಆಗ ಗಾಯತ್ರಿ ದೇವಿ ಅಂತ ಹೆಸರಿಟ್ಟು ಕರಿಬೋದಲ್ಲ ಅಂತ ಹಾಗನ್ಕೊಂಡು ಹೀಗೆ ಹೇಳ್ದೆ. ಹೌದಲ್ವಾ? ಹಾಗೆ ಹೇಳ್ಬೇಕಲ್ವಾ? ನನ್ನನ್ನು ಸಿಕ್ಕಾಕ್ಸ್ತಿದ್ದಿಲ್ಲ ಅದಕ್ಕೆ. ನಿಮ್ ಬುದ್ಧಿಗೆ ಒಂದು ಸಲಾಂ. ಹಾಗೆ ಹೇಳ್ಬೇಕಂತ ಯಜಮಾನ್ರನ್ನ ಯಾಕೆ ಕೇಳ್ತೀಯ ಅಕ್ಕ? ಹಾಗೆ ಹೇಳು ಅಂತ ಇವ್ರು ಹೇಳಿಲ್ವಲ್ಲ. ನೈನಿ, ನಾನು ಯಾಕೆ ಹೇಳ್ತೀನಿ? ನಂಗೂ ತುಂಬಾ ಬುದ್ಧಿ ಇದೆಯಮ್ಮ. ಹಾಗೆ ಹೇಳೋದಿಲ್ವಾ ಏನು? ಹೇಳೋದು ಅಂದ್ರೆ ಏನಕ್ಕ? ನೀನೇನೋ ಮ್ಯಾನೇಜ್ ಮಾಡ್ತಿದ್ಯಾ ಅನ್ಸುತ್ತೆ. ಇದು ಮ್ಯಾನೇಜ್ಮೆಂಟ್ ಅಲ್ವಾ? ಅದಕ್ಕೆ ಹಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಫೈಲ್ ಕೊಟ್ರೆ ಪಕ್ಕಕ್ಕೆ ಇಟ್ಬಿಟ್ರಲ್ಲ, ಯಾಕೆ? ನನಗೆ ಅರ್ಥ ಆಗದಿರೋ ಸಬ್ಜೆಕ್ಟ್ ಕೊಟ್ರೆ ಹೇಗೆ ವಿಶಾಲ್? ಬಿಸ್ನೆಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ವ್ಯಾಪಾರ. ವ್ಯಾಪಾರ ಅಂದ್ರೆ ತುಂಬಾ ಅನುಭವ ಇರ್ಬೇಕು. ಏನೈನಿ, ಕರೆಕ್ಟ್ ತಾನೆ? ಹಾಗ್ಯಾಕೆ ಅನ್ಕೋಬೇಕಕ್ಕ? ನನಗೂ ಮೊದಲು ಓದಕ್ ಬರ್ತಿರ್ಲಿಲ್ಲ. ಯಜಮಾನ್ರಿ ಅಲ್ವಾ ಹೇಳ್ಕೊಟ್ಟಿದ್ದು. ನಿನ್ ಗಂಡ ಆದ್ರೆ ನೀನ್ ನನ್ ಮಡಲಲ್ಲಿ ಕೂಡ್ಸ್ಕೊಂಡು ಅಕ್ಷರ ಮಾಲಿನ್ ತಿದ್ದಿಸ್ತಿದ್ನಮ್ಮ. ಒಂದ್ಸಲ ಆ ಫ್ಲಾಶ್ ಬ್ಯಾಕ್ ನ ನೆನ್ಪು ಮಾಡ್ಕೋ. ಅಬ್ಬ, ನಂಗೆ ನಾಚಿಕೆ ಆಗ್ತಿದೆ. ಬಾ ಹೊರಟೋದ್ರು. ಅದೇ ನೈನಿ, ಅದಕ್ಕೆ ಸುಮ್ಮನೆ ತಮಾಷೆ ಮಾಡ್ತಾರಲ್ವಾ, ನಂಗೆ ಕೆಲಸ ಇದೆ, ಮಗುನ ಹಿಡ್ಕೊ. ಏನಾದ್ರೂ ಮಾಡಿ ನಯನಕ್ಕ ಹತ್ರ ಹೋಗಿ ಆ ಮಾಂಟ ಮಂತ್ರ ಮಾಡೋರ್ ಬಗ್ಗೆ ಹೇಳಲೇಬೇಕು. ಈ ಮನೆಗೆ ಸಂಬಂಧಿಕ ಅನ್ನೋ ಹಾಗೆ ಬರ್ತಿದ್ದಾನೆ. ಮಾಡ್ತೀನಿ. ಇವಾಗ ನಯನಕ್ಕ ಎಲ್ಲಿದ್ದಾರೋ ಏನೋ. ಗಾಯತ್ರಿ, ನೀನ್ ಇಲ್ಲೇ ಕೂತ್ಕೊಂಡು ಬೊಂಬೆ ಜೊತೆ ಆಟಾಡ್ಕೋತಿರು. ನಾನು ಹೋಗಿ ಹಾಲು ತಗೊಂಬರ್ತೀನಿ. ಇಲ್ಲಿ ತಗೋ. ಹಾ, ಸಿಕ್ಕಾಕೊಂಡ್ಬಿಟ್ಟೆ ಕಣೋ ಕಳ್ಳ ಕೃಷ್ಣಣ್ಣ. ನಿನ್ನನ್ನು ಹಿಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಟುರ್ರ್ ಅಂತ ನೀನು ಓಡೋಗ್ಬಿಡ್ತಿದ್ದೆ. ಈಗ ನಾನು ಹೇಳ್ದಂಗೆ ನೀನು ಕೇಳ್ತೀಯಲ್ವಾ? ಕೇಳ್ತೀನಿ. ಒಳಗೆ ಹೋಗು. ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ನಿನ್ನ ಸಹಾಯ ನನಗೆ ಬೇಕು ಕಣೋ. ನಡಿ. ಆ
ಗುಡ್ ಮಾರ್ನಿಂಗ್ ನೈನಿ. ಗುಡ್ ಮಾರ್ನಿಂಗ್ ಅಕ್ಕ. ಕಾಫಿ ಬೆಳೆಸ್ಕೊಡ್ಲಾ? ಈಗಷ್ಟೇ ಕುಡ್ದಿದ್ದೆ, ಆದ್ರೆ ನಿನ್ ಕೈಯಲ್ಲಿ ಮಾಡಿದ್ರೆ ಕಾಫಿ ಸೂಪರ್ ಆಗಿರತ್ತೆ. ಇನ್ನೊಂದ್ ಲೋಟ ಕುಡಿದ್ರು ತಪ್ಪೇನಿಲ್ಲ, ಕೊಡು. ಸರಿ, ಈ ಹಾಲು ತಗೊಂಡೋಗಿ ಗಾಯತ್ರಿ ಕೊಡು. ಅಷ್ಟರಲ್ಲಿ ನಾನು ಕಾಫಿ ಮಾಡ್ಕೊಂಬರ್ತೀನಿ. ಬಾಟಲಲ್ಲಿ ಹಾಕೊಡ್ತೀಯಾ? ಗ್ಲಾಸಲ್ಲಿ ಕುಡ್ಸಕ್ ಹೋದ್ರೆ ನೆತ್ತಿಗೆ ಹತ್ಬೋದೇನೋ. ಆ ಮಗುನ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಬರಬೇಕು. ಚೆಂಡನ್ ತಗೊಂಡ್ ಬಾ, ಹೋಗು. ಚೆಂಡನ್ ಕೆಳಗಿಟ್ಟು ಮಗುಗೆ ಆ ಚೆಂಡನ್ ತಗೊಂಡು ಹೋಗಕ್ ಹೇಳು. ಗಾಯತ್ರಿ, ಈ ಬಾಲ್ ತಗೋ. ಬಾ ಬಾ. ಬಾ ಗಾಯತ್ರಿ. ಬಾ ಬಾ ಗಾಯತ್ರಿ. ಬಾ ಬಾ. ಬಾಲ್ ತಗೋ, ಬಾ. ಹಾ ಹಾ ಇವಳು ಈಗ್ಲೇ ಬರ್ಬೇಕಾ? ನೋಡಿದ್ರೆ ಕಿರ್ಚ್ಕೊಂಡ್ಬಿಡ್ತಾಳೆ. ನಾವು ಹೊರಟೋಗೋಣ. ಬಾ ಬಾ. ಗಾಯತ್ರಿ, ಗಾಯತ್ರಿ, ಗಾಯತ್ರಿ. ಇಲ್ಲಿದ್ದಾಳಕ್ಕ. ಅಕ್ಕ ಇಲ್ಲಿದ್ದಾಳೆ. ಗಾಯತ್ರಿ, ಎಲ್ಲಿದ್ಯಾ? ಅಕ್ಕ, ಗಾಯತ್ರಿ, ಪಾಪು ಇಲ್ಲಿದೆ. ಗಾಯತ್ರಿ, ಅಕ್ಕ, ಪಾಪು ಇಲ್ಲಿದೆ ಅಕ್ಕ. ಗಾಯತ್ರಿ, ಅಕ್ಕ, ಪಾಪು ಇಲ್ಲಿದೆ. ಮಾಟ ಮಂತ್ರ ಮಾಡೋಳು ಪಾಪು ನೆತ್ಕೊಂಡಿದ್ದಾಳೆ. ಗಾಯತ್ರಿ, ಅಕ್ಕ, ಪಾಪು ಇಲ್ಲಿದೆ. ಹಾಲಲ್ಲಿ ಆಟ ಆಡ್ತಿದ್ದಾಳೆ ಅಂತ ಹೇಳಿದ್ಲಲ್ಲ ನೈನಿ. ಗಾಯತ್ರಿ, ಅಯ್ಯೋ ಅಕ್ಕ, ಇಲ್ಲಿದೆ ಪಾಪು. ಅಯ್ಯೋ ಹುಚ್ಚ, ನೀನು ಆತ್ಮ ಕಣೋ. ನೈನಿಗ್ ಮಾತ್ರ ಕಾಣಿಸ್ತೀಯ, ಇವಳಿಗೆ ಹೇಗೋ ಕಾಣಿಸ್ತೀಯ. ಗಾಯತ್ರಿ, ಗಾಯತ್ರಿ. ಸುಮನ, ನನ್ನ ಮಾತು ಕೇಳೆ. ನಾನು ಯಾರ ಮಾತು ಕೇಳಲ್ಲ. ನಮ್ಮ ಮಾಮ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ. ಆದ್ರೆ ನಾನ್ ಬಿಟ್ಬಿಡ್ತೀನ ಚಿಕ್ಕ ಯಜಮಾನ್ರೆ? ಕೆಟ್ಟ ಹಠ ನಂದು. ಅರೆ, ಏನು ವಿಷಯ? ನೀನೇ ಹೇಳ್ಬೇಕಕ್ಕ. ಹಾಲಿಟ್ಕೊಂಡು ಯಾರಿಗೋಸ್ಕರ ಕಾಯ್ತಿದ್ಯಾ? ನಿಮ್ ದೊಡ್ಡ ಭಾವನ್ಗೋಸ್ಕರ. ಹೀಗಾದ್ರೂ ಅವರಲ್ಲೂ ಸ್ವಲ್ಪ ರೊಮ್ಯಾನ್ಸ್ ಅನ್ನೋದು ಹುಟ್ಕೊಳ್ಳಿ ಅಂತ ಇಲ್ಲ. ಅತ್ತಿಗೆ, ನೀವು ಜೋಕ್ ಮಾಡಿದ್ರು ಸುಮ್ಮನಾಗಲ್ಲ. ಅಫ್ಕೋರ್ಸ್ ವಿಕ್ರಾಂತ್, ಅವಳನ್ನ ನೋಡಿ ಬೇರೆಯವ್ರನ್ನಾಗ್ತಾರೆ. ಅದ್ಗೆ ಬೆಳ್ಬೆಳ್ಗೆ ಯಾಕೆ ಜಗಳ ಕಾಯಕ್ಕೆ ನೋಡ್ತಾ ಇದ್ದೀರಾ? ಅಣ್ಣ, ನಿಮ್ ಪಾಪುನ ಮಾಟ ಮಂತ್ರ ಮಾಡೋಳು ಎತ್ಕೊಂಡಿಯಾಳೆ. ನಾನ್ ತಮಾಷೆಯಾಗೆ ಮಾತಾಡ್ತೀನಿ, ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಾನ್ ಸೀರಿಯಸ್ ಆಗಿ ತಗೊಂಡಿರೋದು ಅತ್ತೆ ಸಂಪಾದಿಸಿರೋ ಆಸ್ತಿಲಿ ಪಾಲಕ್ಕ. ಅದಕ್ಕೆ ಈ ಪೇಪರ್ಸ್ನ ರೆಡಿ ಮಾಡಿಸಿದೀನಿ. ಅಕ್ಕ, ಪಾಪು ಬಗ್ಗೆ ಯೋಚನೆ ಮಾಡಿ ಅಕ್ಕ. ಅಣ್ಣ, ನಿಮ್ ಪಾಪು ಅಲ್ಲಿದೆ ಅಣ್ಣ. ಅಣ್ಣ ನೋಡಿ ಅಣ್ಣ, ನಿಮ್ ಪಾಪು ಇಲ್ಲಿದೆ. ನೀನ್ ಅವ್ರು ಯಾರಿಗೂ ಕಾಣಿಸಲ್ಲ ಕಣೋ, ತಲೆ ಹರಟೆ. ಕಿರ್ಚಿದ್ರೆ ನಿನ್ ಬಾಯಿ ಒಣಗತ್ತಷ್ಟೇ ಕಣೋ.
ನಿನ್ ಮಾತು ಕೂಡ ಅವ್ರಿಗೆ ಕೇಳಿಸೋದಿಲ್ಲ. ಹೇಯ್, ನೈನಿ ಬರ್ತಾ ಇದ್ದಾಳೆ, ಈ ಕಡೆ ಬಾರೋ. ಆಕರ್ಷ ಆಕರ್ಷ, ಬಿಂ ಬಿಂ, ಆವಾಹ ಆಕರ್ಷಯೇ. ಏನಕ್ಕ ಎಲ್ರೂ ಮುಖ ನೋಡ್ಕೊಂಡು ನಿಂತಿದ್ದೀರಲ್ಲ? ವಿಚಿತ್ರನ ವಿಶೇಷನಾ? ಎರಡಿದೆ ಬ್ರೋ. ಏನು ಅಂತ ವಿಷಯ ಹೇಳಿದ್ರೆ ಗೊತ್ತಾಗುತ್ತೆ. ನೀನು ಹೇಗೆ ಸಂಪಾದನೆ ಮಾಡಿದೆ ಗೊತ್ತಿಲ್ಲ, ಅದ್ರಲ್ಲಿ ಪಾಲ್ ಕೊಡಬೇಕು ಅಂತ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಬಂದಿದ್ದಾಳೆ ಮಾಮ್. ಯಾರು? ನಾನೇ ಅತ್ತೆ. ಅಕ್ಕ, ಇದೆಲ್ಲ ಇದ್ದಿದ್ದೆ, ಕಾಫಿ ಆರೋಗುತ್ತೆ, ಬೇಗ ಕೊಡಿ. ಇದೇನಕ್ಕ, ಗಾಯತ್ರಿಗೆ ಹಾಲು ಕೊಡಿಸ್ಲಿಲ್ವಾ? ಹಾಲಲ್ಲಿ ಗಾಯತ್ರಿ ಇಲ್ಲ ನೈನಿ. ಅಕ್ಕ ಅಕ್ಕ ರೂಮಲ್ಲೂ ಇಲ್ಲ. ಗೊಂಬೆ ಜೊತೆ ಆಟಾಡ್ಕೊಂಡಿರು ಅಂತ ಹೇಳಿ ನಾ ಕಿಚನ್ಗೆ ಹೋಗಿದ್ದೆ ಯಜಮಾನ್ರೆ. ಅವಳೇನ್ ಕಳೆದೋಗಿರಲ್ಲ ಅಕ್ಕ, ಯಾಕೆ ಗಾಬರಿ ಮಾಡ್ಕೋತ್ಯಾ? ಹಾಲು ಕುಡಿಲಿ ಅಂತ. ನಿನ್ ಮಕ್ಳು ಟೈಮ್ಗೆ ಹಾಲು ಕುಡ್ದು ತಿಂಡಿ ತಿನ್ಬೇಕು, ಬೋರ್ ಆದ್ರೆ ಲಕ್ಸುರಿ ಕಾರಲ್ಲಿ ಓಡಾಡ್ಬೇಕು. ನನ್ ಮಗ್ಳು ಮಾತ್ರ ಏನು ಇಲ್ದಿರೋಳ್ ತರ ತೊಟ್ಲಲ್ಲಿ ಮಲ್ಕೊಂಡು ಅವಳು ಟೈಮ್ ಪಾಸ್ ಮಾಡ್ಬೇಕು ಅಷ್ಟೇ ಅಲ್ವಾ ಅಕ್ಕ? ಸುಮನಾ, ಯಾಕೆ ಹಾಗೆ ಮಾತಾಡ್ತೀಯಾ? ನಿನಗೂ ಅತ್ತೆ ಆಸ್ತಿಯಲ್ಲಿ ಪಾಲ್ ಕೊಡ್ತಾರೆ ಅಂತ ಹೇಳಿದ್ಯಲ್ಲ? ಅದೇ ಕೊಡ್ತಾರೆ. ಯಾಕೆ ಕೊಡಲ್ಲ? ರಿವರ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಆಸ್ತಿನೇ ಅಲ್ಲ, ಅರ್ಥನೂ ಆಗೋದಿಲ್ಲ. ನಾನು ಹೇಳ್ತೀನಿ ಬ್ರೋ. ಮಾಮ್ ಗಾಯತ್ರಿನ ಉಲುಚಿನ ಸರ್ಪದ್ವೀಪ ಕರ್ಕೊಂಡೋಗಿದ್ರಲ್ವಾ, ಅಲ್ಲಿ ಜ್ಯೋತಿ ಬೆಳಗಿಸಿದಾಗ ಉಲುಚಿ ಪುಟ್ಟಿ ಕಾಲು ಸುಟ್ಟು ಹೋಗಿ ಕಪ್ಪಗಾಗಿದೆಯಲ್ಲ, ಅದಕ್ಕೆ ಆ ಪ್ರಮಾದಕ್ಕೆ ಪರಿಹಾರವಾಗಿ ಏನೋ ಒಂದು ಸ್ವಲ್ಪ ಕೊಡಬೇಕು ಅಂತ ಪೇಪರ್ಸ್ ರೆಡಿ ಮಾಡಿದ್ದಾಳೆ. ಏನೋ ಸ್ವಲ್ಪ ಅಂದ್ರೆ? 5 ಪೈಸನ 10 ಪೈಸನ ಪಾಲ್ ಎಷ್ಟು ಬೇಕು ಸುಮನ? ಕಾಲ್ ಭಾಗ. ಅಯ್ಯೋ ಮಾಮ್, ಹೆಚ್ಚು ಕಮ್ಮಿ 70 ಕೋಟಿವರೆಗೂ ಆಗತ್ತೆ. ಸುಮನ, ಉಲುಚಿ ಪುಟ್ಟಿ ಪಾದ ಬರೇ ಸುಟ್ಟಿದೆ ಅಷ್ಟೇ, ಕಾಲೇನು ಸ್ವಾಧೀನ ಕಳ್ಕೊಂಡಿಲ್ಲ. ಅಷ್ಟಾಗಿದ್ದಕ್ಕೆ ನೀನ್ ಅಷ್ಟೊಂದು ಕೋಟಿ ಕೇಳೋದು ನ್ಯಾಯ ಅಲ್ಲ. ಅನ್ಯಾಯ ಆಗಿದ್ದು ನಿಮ್ಮಿಂದಾನೇ ಅಲ್ವಾ ಅತ್ತೆ? ಕೊಡ್ಬೇಕು ಅಂತ ಹಠ ಮಾಡ್ತಿರ್ಬೇಕೇನೋ. ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಗಂಟೆ ಹೊಡ್ತಿದ್ ಸದ್ದು ಕೇಳಿಸ್ತಾ ನಿಮ್ಗೆ? ಹೌದು ನಾಯಿ. ಗಂಟೆ ಅಮ್ಮ ಬಂದಿರೋ ಥರ ಇದೆಯಲ್ಲ, ಆ ಗಂಟೆ ಶಬ್ದ ಅವಳ್ದೆ. ಈ ಮಗು ತಲೆ ಹರಟೆ ಅನ್ಸತ್ತೆ, ಸುಮ್ಮನೆ ಇರೇ, ಗಂಟೆ ಬಾರಿಸ್ಬೇಡ. ಎಲ್ರೂ ಇಲ್ಲೇ ಇದ್ದೀವಿ, ಗಂಟೆ ಯಾರು ಹೊಡಿತಾರೆ? ದುರಂದರ ಪೂಜೆ ಮಾಡ್ತಿರ್ಬೇಕು. ಮಾಮ್, ಅಯ್ಯ ಅತ್ತೆ ಮಾವ ಕೆಲ್ಸ ಇದೆ ಅಂತ ಹೊರಗೆ ಹೋದ್ರು. ಸರಿ ಬಿಡೋ. ಹಾಗಾದ್ರೆ ಗಾಳಿಗೆ ಗಂಟೆ ಶಬ್ದ ಬರ್ತಿರ್ಬೇಕು. ಗಾಳಿಗೇನಲ್ಲ,
ನನಗನ್ಸಿರೋ ಪ್ರಕಾರ ಗಾಯತ್ರಿ ಪುಟ್ಟಿನೇ ಗಂಟೆ ಬಾರಿಸ್ತಿರ್ಬೋದು. ಮಗು ಇಲ್ಲಿಲ್ಲ ಅಂದ್ರಿ, ಎಲ್ಲಿಂದ ಹೊಡಿಯತ್ತೆ ಗಂಟೆ? ತುಂಡು ಗಾಯತ್ರಿ ಗಂಟೆ ತಗೊಂಡೋಗಿ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಕಳ್ತನ ಏನಾದ್ರು ಮಾಡಿದ್ರಾ? ಹೆಲೋ ಐಟಮ್ ರಾಜ. ಐಟಮ್ ಅಂದ್ರೆ ಸ್ಪೆಷಲ್ ಅಂತ ಕಣ್ರಿ. ಗಾಯತ್ರಿ ಗಂಟೆನ ಇಟ್ಕೊಂಡು ಕಳ್ಳ ಪೊಲೀಸ್ ಆಟ ಆಡ್ಬೇಕು ಅನ್ಕೊಂಡಿದ್ದಾಳೆ. ಅದಕ್ಕೆ ನನ್ನ ಹಿಡೀರಿ ಅಂತ ಹಿಂಟ್ ಕೊಡ್ತಿರ್ಬೇಕು ಗಂಟೆ ಬಾರಿಸ್ತಾ. ಕೇಳಿಸ್ತಾ? ಮತ್ತೆ ಸೌಂಡ್ ಬಂತು. ಇಲ್ಲೇ ಎಲ್ಲೋ ಇದ್ದಾಳೆ ತುಂಟು ಪುಟ್ಟಿ. ಇವಳು ಸಿಕ್ಕಾಕ್ಸ್ಬಿಡ್ತಾಳಷ್ಟೇ. ಇವಳಿಗೇನಾದ್ರೂ ಹಾಲು ಕೊಟ್ರೆ ಆಗ ಸುಮ್ಮನಿರ್ತಾಳೆ ಅನ್ಸತ್ತೆ. ಹಾ, ಅಂದ್ರೆ ಗಾಯತ್ರಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ್ಯಾಕ? ಹೌದು ನೈನಿ. ಮಗುನ ಆಮೇಲೆ ಹುಡುಕಿದ್ರಾಯ್ತು, ಮೊದ್ಲು ನಂಗೆ ಪಾಲ್ ಕೊಡ್ಸಿ. ಯಾವಾಗ್ಲೂ ನಿಂದೆ ನಿನಗೆ. ಅಮ್ಮ, ನಾನಕ್ಕ ಅಕ್ಕ ಪಾಪುನೇ ಎತ್ಕೊಂಡು ಹೋಗಕ್ ಬಂದಿಯಾಳೆ. ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಕ್ಕ. ಮಗು ಕಚ್ಬಿಡ್ತು ಕಣೆ. ಗಾಯತ್ರಿ ಕಚ್ಚಿದ್ದ? ಹೌದು ತಿಲೋತ್ತಮ್ಮ, ಗಲಾಟೆ ಮಾಡ್ತಿತ್ತು ಅಂತ ಹಾಲು ಕೊಡೋಣ ಅಂತ ಎತ್ಕೊಂಡೆ. ಹಾಲ್ ಹಾಸಿನಕ್ಕ ಇಟ್ಕೊಂಡಿದ್ರಲ್ಲ? ಆ ಹಾಲಲ್ಲ, ನನ್ನ ಹಾಲು. ನೀನ್ ಅದ್ ಬೇರೆ ಮಾಡ್ತೀಯ ಗಂಟೆ ಅಮ್ಮ? ಅಯೋಗ್ಯ, ಈಗ ಹುಚ್ಚ ಪ್ರಶ್ನೆ ಬೇಕಾ ನಿಂಗೆ? ಇಷ್ಟಕ್ಕೂ ನೀನು ಯಾಕೆ ಮನೆ ಒಳಗಡೆ ಬಂದೆ? ಅಲ್ಲಾಕ್ ಬಚ್ಚಿಟ್ಕೊಂಡಿದ್ದೆ? ಮಗುನ ನೀನ್ ಯಾಕೆ ಎತ್ಕೊಂಡೆ? ಹಸು ಹಾಲು ಬೋರ್ ಆಗಿ ಎಮ್ಮೆ ಹಾಲು ಕುಡಿಬೇಕನ್ಕೊಂಡ್ಲೇನೋ ಗಾಯತ್ರಿ. ನಾನು ಎಮ್ಮೆ ಅಲ್ಲ ಕಣೆ, ಹಂದಿ. ಹಾ, ನೀನ್ ನಿಜವಾಗ್ಲೂ ಅಂದಿನ? ನಂಗೆ ಗೊತ್ತೇ ಇರ್ಲಿಲ್ಲ. ಏಯ್, ಮಂತ್ರ ಹಾಕಿ ಶಾಪ ಹಾಕ್ಬಿಡ್ತೀನಿ, ಹುಷಾರು. ಕಾಫಿನ್ ಮುಖಕ್ಕೆ ಎರ್ಚ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಹಾ, ನಿಲ್ಸಿ. ಹೇ ಗಂಟೆ ಅಮ್ಮ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಕರ್ಕೊಂಡ್ ಬಂದು ತಪ್ಪು ಮಾಡಿದ್ದಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಡೋದೇನಾ? ಅದು ಹಾಗಲ್ಲ ತಿಲೋತ್ತಮ್ಮ. ನೀನ್ ನಡೆಯಮ್ಮ ಮೊದ್ಲು. ನಡಿ 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 ಮೊದ್ಲು. ವಲ್ಲಭ, ಮಾತಾಡ್ಬೇಡ. ಸಲಿಗೆ ಕೊಟ್ರೆ ಅತಿ ಆಗಾಡ್ತೀಯಾ? ನಡಿ ಆಚೆ. ಹೊರಡಮ್ಮ ಮೊದ್ಲು, ಹೊರಡು ಹೊರಡು. ಅಯ್ಯೋ. ನಡಿ. ನೈನಿ, ಅವಳ ಮುಖ ಯಾಕೆ ಹಾಗೆ ಒರೆಸ್ತಿದ್ಯಾ? ಗಂಟೆ ಅಮ್ಮ ಹಾಲು ಕೊಟ್ಟೆ ಅನ್ಲಲ್ಲ, ಅದಕ್ಕೆ. ನೈನಿ, ಏನಾಯ್ತು? ಹಾಸಿನಿ ಅಕ್ಕ ನಗ್ತಿದ್ದಾಳೆ ಯಜಮಾನ್ರೆ. ಅದಕ್ಕೆ ಏನಾಯ್ತು ಅಂತ ಕೇಳ್ತಾ ಇರೋದು. ಅಷ್ಟೊಂದು ವಿಚಿತ್ರವಾಗಿ ಕೇಳ್ಸತ್ತ ನನ್ನಗೂ? ಹಾಗಲ್ಲ ಅಕ್ಕ, ಸಡನ್ ಆಗಿ ನಗ್ಬಿಟ್ಟಿಯಲ್ಲ, ಅರ್ಥ ಆಗ್ಲಿಲ್ಲ. ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ ನೈನಿ. ಒಣಗೋಗಿರೋ ಗಿಡದಲ್ಲಿ ಕಾಯಿ ಬಿಡುತ್ತಾ? ಅದು ಹಣ್ಣಾಗುತ್ತಾ? ಕಾಯೇ ಬಿಡ್ಲಿಲ್ಲ ಅಂತಂದ್ಮೇಲೆ ಹಣ್ಣು ಹೇಗಾಗುತ್ತೆ ಅದಕ್ಕೆ? ಹೌದಲ್ವಾ? ಇವಾಗ ಆ ಮಾತು ಯಾಕೆ ಬಂತಕ್ಕ? ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಇಲ್ಲಿ ಒಣಗೋಗಿರೋ ಗಿಡ ಅಂತಂದ್ರೆ ಗಂಟೆ ಅಮ್ಮ, ಅವಳು ಹಾಲು ಕೊಟ್ಲು ಅಂತ ನೀನ್ ಹೇಗ್ ಅನ್ಕೊಂಡೆ? ಅವಳೇ ಹೇಳಿದ್ಲಲ್ವಾ ಅಕ್ಕ, ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹಾಲು ಕೊಡ್ಬೇಕು ಅನ್ಕೊಂಡೆ ಅಂತ. ನೈನಿ,
ಆ ಮಾಟಗಾತಿ ಪಾಪುನ ಎತ್ಕೊಂಡಿದ ತಕ್ಷಣ ಆತ್ಮರಕ್ಷಣೆಗೋಸ್ಕರ ಮಗು ಕಚ್ಚಿರ್ಬೇಕು. ಹಾ, ಗಾಯತ್ರಿ ಕಚ್ಚಿದ ತಕ್ಷಣ ಗಣಗಣ ಗಂಟೆ ಬಾರಿಸ್ದಂಗೆ ಕಿರ್ಚ್ಕೊಂಡ್ಲು ಆ ಮುದುಕಿ ಮಾಟಗಾತಿ. ಇಷ್ಟಕ್ಕೂ ಅವ್ರಿಗೆ ಗಾಯತ್ರಿ ಮೇಲೆ ಕಣ್ಣು ಯಾಕೆ ಬಿದ್ದಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಅಗತ್ಯ ಇರೋದ್ರಿಂದ. ಚಿಕ್ಕ ಮಗುವಿಂದ ಏನ್ ಅಗತ್ಯ ಇರುತ್ತೆ? ಆಕ್ಚುಲಿ ಅದಕ್ಕೆ ವಿಷ. ಬಾಯಿದೆ ಅಂತ ಅದಕ್ಕೆ ನೀವು ಬಾಯಿದೆ ಅಂತ ಏನೋ ಒಂದು ಹೇಳ್ತೀರಾ.